गुलबर्गा जिले के अफजलपुर तालुक के बहरामड़गी गांव में इल्लीगल मुरुम का धंधा बड़े जोरों शोरों पे चल रहा है। जेडीएस लीडर राजा पटेल एक्शन लेने की किया मुतालबा। बताया जा रहा है कि जिले के अफजलपुर तालुक के बहरामड़गी गांव में 5 एकड़ जमीन में जेसीबी के जरिए मुरुम निकालकर बेचने का धंधा बड़े जोरों शोरों पे चल रहा है। जेडीएस लीडर राजा पटेल ने एडमिनिस्ट्रेशन से मुतालबा किया है कि इस गैर कानूनी तौर पर मुरुम का धंधा करने वालों के खिलाफ स्ट्रिक्ट एक्शन लिया जाए, क्योंकि ऑलरेडी कंसल्ट डिपार्टमेंट को कंप्लेंट दे चुका हूं, कहा जेडीएस लीडर ने। आइए देखते हैं गुलबर्गा न्यूज की एक स्पेशल रिपोर्ट। ಗಬ್ಬೂರ್ಲಿಂದ ಹೋಗೋ ರಸ್ತೆಯಲ್ಲಿ ಭೈರಾಮಡ್ಗಿ ರೂಟ್ ವಿಜಯಕುಮಾರ್ ಪಕ್ಷಟ್ಟಿ ಎಂಬ ವ್ಯಕ್ತಿ 5 ಎಕರೆ ಭೂಮಿಯಲ್ಲಿ ಮುರುಮ್ ಕಳ್ಳತನವಾಗಿ ಮಾಡ್ತಾ ಇದ್ದಾರೆ. ಇವರು ಯಾಕೆ ಇವ್ರಿಗೆ ಕೇಳೋರಿಲ್ಲ ಹೇಳೋರಿಲ್ಲ. ಎಲ್ಲ ಅಧಿಕಾರಿಗಳಿಗೆ ಮೊನ್ನೆ ಒಂದು ತಿಂಗಳ ಹಿಂದೆ ನಾವು ಹಿತ್ತಲ್ಶಿರು ಗ್ರಾಮದಲ್ಲಿ ಹಿಂಗೆ ಒಂದು ಮಾಡ್ತಾ ಇದ್ದಾರೆ ಒಬ್ಬರು. ಅಲ್ಲಿ ನಾವು FIR ಮಾಡಿದ್ವಿ. ಮತ್ತೆ ಗಣಿ ಇಲಾಖೆಗೆ ಆದೇಶ ಹೇಳಿದೆ, ನಾವು ಮುರುಮ್ ದಂಧೆ ಎಲ್ಲೆಲ್ಲಿ ಕಳ್ಳತನ ನಡೆದಿದೆ ಅದು ನೀವು ಖಂಡನೆ ಮಾಡಬೇಕು ಅಂತ ಹೇಳಿದೆವು. ಆದ್ರೆ ಬಿ ಇನ್ನೂವರೆಗೂ ಅದೇ ತರ ನಡೆದಿದೆ. ಅದೇ ಮುಖಂಡ ಇಲ್ಲೇ ಮಾಡ್ತಾ ಇದ್ದಾನೆ, ಇಲ್ಲಿ ಬಿ ರಾಜಾರೋಷವಾಗಿ ಮಾಡ್ತಾ ಇದ್ದಾನೆ ಮುರುಮ್ ಕಳ್ಳತನವಾಗಿ. ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಯಾಕೆ ಇವ್ರಿಗೆ ಸರ್ಕಾರದಿಂದ ಎಲ್ಲ ಆದೇಶ ಸಿಕ್ಕಿದೆ. ಇವರಿಗೆ ನಾವಿದ್ದೇವು, ನೀವು ಮಾಡಿ, ಏನ್ ಮಾಡೋದನ್ನ ಮಾಡ್ರಿ, ನಾವು ಕೇಳೋರಿಲ್ಲ ಹೇಳೋರಿಲ್ಲ ನಿಮಗೆ ಅಂದ್ರೆ. ಇವ್ರ ಅಧಿಕಾರಿ ಏನ್ ಮಾಡ್ತಾ ಇದಾರೆ? ಏನ್ ಮಕ್ಕೊಂಡಿದ್ದಾರೆ ಅಧಿಕಾರಿಗಳು? ಏನ್ ಮಾಡ್ತಾ ಇದಾರೆ ಇವರು? ಇವರಿಗೆ ಹೇಳೋದಿಷ್ಟೇ, ಇಲ್ಲಿ ಅದು ಏನ ಅದೇ ತರ FIR ಆಗಿದೆ, ಇದೇ ತರ FIR ಆಗಬೇಕು, ಟಿಪ್ಪರ್ ಸೀಸ್ ಆಗಬೇಕು, ಈ ಸಲ JCB ಸೀಸ್ ಆಗಬೇಕು. ಆಗಿಲ್ಲ ಅಂದ್ರೆ ಮುಂದೆ ಒಂದು ಉಗ್ರವಾದ ಹೋರಾಟ ನಮ್ JDS ವತಿಯಿಂದ ನಾವು ಮಾಡ್ತೇವೆ. 5 ಎಕರೆ ಟೋಟಲ್ 5 ಎಕರೆ ಇರೋದು. ಲ್ಯಾಂಡ್ ಅಲ್ಲಿ 5 ಎಕರೆ ಇದೆ. ವಿಜಯಕುಮಾರ್ ಪಕ್ಷಟ್ಟಿ ಅಂತ ಅವ್ರ ಹೆಸರಿದೆ. ಆ ಓನರ್ ಭೂಮಿಯಲ್ಲಿ ಮಾಡ್ತಾ ಇದ್ದಾರೆ. ಇವರು ದಿನ ಮಾಡ್ತಾ ಇದ್ದಾರೆ, ಒಂದಿನ ಇಲ್ಲ, ಡೈಲಿ ನಡೆದಿದೆ ಅಲ್ಲಿ ಕೆಲಸ. ಇವ್ರಿಗೆ ಕೇಳೋರಿಲ್ಲ ಹೇಳೋರಿಲ್ಲ. ಶಾಸಕರು MI ಪಾಟೀಲ್ ಅವ್ರ ಕ್ಷೇತ್ರದಾಗ ಬರ್ತಾ ಇದ್ರು ಭೈರಾಮಡ್ಗಿ. ಅವರಿಗೆ ಗೊತ್ತಿದೆ ಇದೇ ತರ ಪಟ್ನಾಲಿಂದ ಕ್ರಾಸ್ಲಿಂದ ನೀರುಲು ಗಾಣಗಾಪುರ್ ಹೋಗೋ ರಸ್ತೆ ರೋಡ್ ಅವ್ರದೇ ಕ್ಷೇತ್ರಕ್ಕೆ ಬರ್ತಾವ. ಅದು ಬಿ ಅವ್ರದೇ ಇದ್ರಲಿಂದ ಬಂದಿದೆ, ಅದು ಅನುದಾನಲಿಂದ. ಬಟ್ ಇವರು MI ಪಾಟೀಲ್ ಅವರು ತಮ್ಮ ಆಪ್ತರಿಗೆ ಕೊಡ್ತಾ ಇದ್ದಾರೆ. ಅವ್ರು ಬಿ ಇದು ಮುರುಮ್ ದಂಧೆದಾಗ ಅವ್ರು ಆಪ್ತರೇ ಹರ, ಅವ್ರಿಗೆ ಬಿಟ್ಟು ಮತ್ತೆ ಯಾರಿಲ್ಲ. ಯಾಕೆ ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ದೇ ರಾಜ, ನಮ್ದೇ ಸರ್ಕಾರ. ಇಲ್ಲಿಂದ ಇನ್ಚಾರ್ಜ್ ಮಿನಿಸ್ಟರ್ ದಯಮಾಡಿ ಗಮನಿಸಬೇಕು, ಇಲ್ಲಿ ಏನ್ ಕಳ್ಳತನ ನಡೆದಿದೆ ತಮ್ಮ ಇದು ಗೊತ್ತಾಗಬೇಕು. ಯಾಕಂದ್ರೆ ತಾವು ಇನ್ಚಾರ್ಜ್ ಮಿನಿಸ್ಟರ್ ಇದ್ರಿ, ಇಲ್ಲಿಂದು ತಮಗೆ ಗೊತ್ತಾಗಬೇಕು. ತಾವು ಇಲ್ಲಿಂದ ಕ್ಷೇತ್ರ ನೋಡ್ಬೇಕು. ಇಲ್ಲಿ ಎಲ್ಲಾ ಮುಖಂಡರ ಮ್ಯಾಗ FIR ಆಗ್ತಾ ಇಲ್ಲ, ಏನಿಲ್ಲ. ಯಾಕಂದ್ರೆ ಅವ್ರು ಬಿ ಶಾಮೀಲ್ ಅದಾರೆ, ಡಿಪಾರ್ಟ್ಮೆಂಟ್ ಶಾಮೀಲ್ ಇದೆ, ಮುಖಂಡರು ಶಾಮೀಲ್ ಇದ್ದಾರೆ, ಮತ್ತೆ MLA ಶಾಮೀಲ್ ಇರುವಾಗ ಎಲ್ಲರಿದ್ದಾರೆ. ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಯಾಕಂದ್ರೆ ಸರ್ಕಾರ ಇವ್ರದೇ ಇದೆ, ನಾವೇ ಸರ್ಕಾರ, ನಾವೇ ರಾಜ, ನಾವೇ ರೋಷ. ಯಾಕಂದ್ರೆ ಜನರ ಸಲಕ್ ಇವ್ರು ಮಾಡ್ತಾ ಇಲ್ಲ, ರೈತರ ಕಷ್ಟ ನೋಡ್ತಾ ಇಲ್ಲ, ಬಡರ ಕಷ್ಟ ನೋಡ್ತಾ ಇಲ್ಲ, ಬೆಲೆ ಏರಿಕೆ ಹೆಚ್ಚು ಮಾಡ್ತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ. ಬಟ್ ಇವ್ರಿಗೆ ಏನ ಸಿಕ್ಕಿದಾವೆ? ದುಡ್ಡು ಇಂಪಾರ್ಟೆಂಟ್ ಇದೆ. ತಮ್ಮ ಜನರಿಗೆ ದುಡ್ಡು, ಅವ್ರ ಆಪ್ತರಿಗೆ ಮತ್ತು ಅವ್ರ ಲೀಡರ್ಗಳಿಗೆ, ಅವ್ರ ಮುಖಂಡರಿಗೆ ದುಡ್ಡು ಬೇಕಾಗಿದೆ. ಮತ್ತೆ ಅದಕ್ಕೆ ಬಿಟ್ಟು ಏನಿಲ್ಲ. ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ರು, ಅದಕ್ಕೆ ಬಿಟ್ಟು ಮತ್ತೇನಿಲ್ಲ. ಕಂಪಲ್ಸರಿ ಎಲ್ಲಿ ನೋಡಿದ್ರು ಹಗರಣ, ಎಲ್ಲಿ ನೋಡಿದ್ರು ಕಳ್ಳತನ. ಅದೇ ತರ ಉಸುಕ್ ಮಾಫಿಯಾ ಇತ್ತು, ಅದು ಬಂದಾಯ್ತು. ಒಂದ್ ಸಾವು ಆದ್ಮೇಲೆ ಬಂದಾಯ್ತು. ಅದೇ ತರ ಇದು ಬಿ ಒಂದ್ ಸಾವು ಆದ್ಮೇಲೆ ಬಂದತ್ತೆ ಅಂತ ಕೇಳೋಕೆ ಇಷ್ಟಪಡ್ತೀನಿ ನಾನು ಸರ್ಕಾರಕ್ಕೆ. ಇದು ಬಿ ಮುರುಮ್ ಒಂದು ದಂಧೆ ಇದೆ. ಇವರು ಅದಕ್ಕಿಂತ ಡಬಲ್ ಗಳಿಸ್ತಾ ಇದಾರೆ. ಅವರು ಮುರುಮ್ದಾಗ ಡಬಲ್ ಟಿಬಲ್ ಗಳಿಸ್ತಾ ಇದಾರೆ ಅವರು. ಅದ್ರ ಸಲಕ್ಕೆ ಇದು ಬಂದ್ ಮಾಡ್ತಾ ಇಲ್ಲ ಅವರು. ದಯಮಾಡಿ ಎಲ್ಲರಿಗೆ ನಾನು ಮನವಿ ಮಾಡ್ತೀನಿ, ಆಗ್ರಹದಿಂದ ಹೇಳ್ತಾ ಇದ್ದೀನಿ, ಮನವಿ ಮಾಡಿ ಆಗ್ರಹ ಮಾಡ್ತಾ ಇದ್ದೀನಿ. ತಮ್ಮ ಗಮನಕ್ಕೆ ಬರಬೇಕು, ಇದು ಬಂದ್ ಆಗಬೇಕು, ಇವ್ರ ಮೇಲೆ FIR ಆಗಬೇಕು. FIR ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಜಲ್ಪುರ, ಆಳಂದ, ಜವರ್ಗಿ, ಇದು ಎಲ್ಲಾ ಕಡೆ ಮುರುಮ್ ಕಳ್ಳತನ ಮಾಡ್ತಾ ಇದ್ದಾರೆ.
ಇವ್ರು ಆಗಿಲ್ಲ ಅಂದ್ರೆ, ಇವ್ರು ತಡೆ ಆಗಿಲ್ಲ ಅಂದ್ರೆ ಮುಂದೆ ಗಣಿ ಇಲಾಖೆಗೆ ನಾವು ಒಂದು ಉಗ್ರವಾದ ಹೋರಾಟವನ್ನು ಮಾಡಿ ಅಲ್ಲೇ ಸತ್ಯಾಗ್ರಹ ಮಾಡ್ತೇವೆ.